ಮಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ಪ್ರಚಾರವನ್ನು ಶುರು ಮಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ತುಮಕೂರು ಜಿಲ್ಲೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ 100ಕ್ಕೆ 100 ಗೆಲ್ಲುತ್ತದೆ. ನರೇಂದ್ರ ಮೋದಿಯವರು ಕೇವಲ ಸುಳ್ಳಿನ ಫ್ಯಾಕ್ಟರಿಯನ್ನೇ ಕಟ್ಟಿದ್ದಾರೆ. ಅವರು ಹೇಳಿರುವ ಯಾವುದೇ ಮಾತು ಸತ್ಯವಾಗಿಲ್ಲ. ಹಾಗಾಗಿ ಈ ಬಾರಿ ಬಿಜೆಪಿ ಖಂಡಿತವಾಗಿ ಸೋಲುತ್ತದೆ. ತುಮಕೂರು ಲೋಕಸಭಾ ಚುನಾವಣೆಯ 8 ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಅತ್ಯಂತ ಹೆಚ್ಚು ಮತ ಪಡೆಯುವ ಮೂಲಕ ಜಯಶಾಲಿಯಾಗುತ್ತದೆ ಎಂದ ಅವರು, ಈಗಾಗಲೇ 2 ಬಾರಿ ತಾಕತ್ತು ತೋರಿಸಿರುವ ದಿಲೀಪ್ಗೆ ನಾನು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಕನಿಷ್ಠ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯನ್ನು ಗೆಲ್ಲದ ವ್ಯಕ್ತಿಗೆ ಉತ್ತರಿಸುವ ಅವಶ್ಯಕತೆ ಇಲ್ಲ ಎಂದು ಟಾಂಗ್ ನೀಡಿದರು. ಇದೇ ಸಂದರ್ಭದಲ್ಲಿ ಗುಬ್ಬಿ ತಾಲೂಕಿನ 3 ಪಂಚಾಯಿತಿಗಳಲ್ಲಿ ಇಂದು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರ ಪರವಾಗಿ ಮತಯಾಚನೆಯನ್ನು ಶಾಸಕಾಂಗ ಶ್ರೀನಿವಾಸ್ ಮಾಡಲಿದ್ದಾರೆ. ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು ಹಾಜರಿದ್ದರು. ಮನಸ್ಥಿತಿ ಹಂಗೈತೆ. ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಅಭಿರುಚಿಯನ್ನು ಹೊರಗಡೆ ತಡ್ಕೊಳಕ್ಕಾಗಲ್ಲ. ಯಾವಾಗಾರ ಒಂದ್ಸರಿ ಈಚೆ ಬಂದ್ಬಿಡ್ತದೆ. ನಾನು ಮಾತಾಡ್ತಿದ್ದಲ್ಲ, ನಮ್ಮಲ್ಲಿ ಇರ್ತಕ್ಕಂಥದ್ದು ಏನಾದರೂ ಇದ್ದರೆ ಅದು ಈಚೆ ಬಂದ್ಬಿಡುತ್ತೆ. ಹಂಗೆ ಬಂದ್ಬಿಡುತ್ತೆ. ಅವ್ರ ಹೆಣ್ಮಕ್ಳ ಬಗ್ಗೆ ಇದು ಒಂದೇ ಸರಿ ನಾವು ಮಾತಾಡಿರ್ತಕ್ಕಂಥದ್ದು. ಹಿಂದೆ ಯಾವುದೋ ಒಂದು ಹೆಣ್ಮಗ ಏನೋ ಕೇಳೋದಕ್ಕೆ ಇಷ್ಟೇ ಎಲ್ಲಿ ಮಲಗಿದ್ದೆ ಅಂತ ಕೇಳಿಲ್ವಾ? ನಿಮ್ಮ ಮಾಧ್ಯಮದಲ್ಲಿ ಐತಲ್ವಾ? ಅದನ್ನು ಇವ್ರಿಗೆ ಮನಸ್ಥಿತಿನೇ ಹಂಗೈತಿ. ಇವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳಿದೆ, ನಾವೇನು ಆಶ್ವಾಸನೆ ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದನ್ನು ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಮುಂದೆ ಎಲ್ಲಿ ಎಲ್ಲ ಹೆಣ್ಮಕ್ಳುಗಳು ಸೇರಿ ಕಾಂಗ್ರೆಸ್ ವೋಟ್ ಹಾಕಿಬಿಡ್ತಾವೆ, ಎಲ್ಲ ಸೋತ್ಬಿಡ್ತೀವಿ ಅನ್ನೋ ಹತಾಶೆ ಮನೋಭಾವದಿಂದ ಅವರು ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ. ಲೀಡ್ ಕೊಡಿಸ್ಲಿ ಅಂತ ಹೇಳೋದು. ನಾನು ಅದನ್ನೇ ಕೆಟ್ಟದಾಗಿ ಹೇಳ್ಬೇಕಾಗುತ್ತೆ. ಅಲ್ಲೇ ಒಂದ್ಸರಿ ಹೇಳಿದ್ದೆ, ಹಂಗೆ ಹೇಳಿದರೆ ಅದು ಒಳ್ಳೆ ಭಾಷೆ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೆಟ್ಟದಾಗೆ ನಮ್ಮ ಹೆಣ್ಮಕ್ಳು, ನಮ್ಮ ಅಧ್ಯಕ್ಷಗಳೇ ತಪ್ಪು ತಿಳ್ಕೊಂಬಿಡ್ತಾರೆ. ಅದರಿಂದ ಅವರಿಗೆ ಪಾಕತ್ತು ಅವೆಲ್ಲವೂ ನಾನು ನೋಡಿದ್ದೀನಿ. ಅವ್ರು ಅಲ್ಲೇ 2 ಸಾರಿ ತಾಕತ್ತು ತೋರಿಸಿ ಸೋತಿರೋನು. ಅವನು ಏನು ಮಾತಾಡ್ತೀನಿ? ದಿಲೀಪ್ಗೆ ನಾನು ಆನ್ಸರ್ ಮಾಡೋಣ, ಸೋಮಣ್ಣ ಮಾತಾಡಿದ್ರೆ ಆನ್ಸರ್ ಮಾಡ್ತೀನಿ, ಮೋದಿ ಮಾತಾಡಿದ್ರೆ ಆನ್ಸರ್ ಮಾಡ್ತೀನಿ, ಬಸವರಾಜು ಮಾತಾಡಿದ್ರೆ ಆನ್ಸರ್ ಮಾಡಿ. ಅವನು ಯಾರು ಅಂತ ನೀವು ಕೇಳ್ತೀನಿ, ನನಗೆ ಅರ್ಥ ಆಗ್ತಾ ಇಲ್ಲ. ಯಾವನೋ ಒಬ್ಬ ಇಂಡಿಪೆಂಡೆಂಟ್ 10 ಜನ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿರೋರೆಲ್ಲ ಮಾತಾಡಿದ್ರೆ ನಮಗೆಲ್ಲ ಉತ್ತರ ಕೊಡೋದು. ನಾವು ಒಂದು ಜಿಲ್ಲಾ ಪಂಚಾಯತಿ ಗೆದ್ದಿಲ್ಲ, ಒಂದು ಗ್ರಾಮ ಪಂಚಾಯತಿ ಗೆದ್ದಿಲ್ಲ, ಗ್ರಾಮ ಪಂಚಾಯತಿಯಿಂದ ಸೋತ್ಕೊಂಡೇ ಬಂದವನಿ, ಅವನಿಗೆ ಆನ್ಸರ್ ಮಾಡೋಣ. ಯಾರನ್ನ ಒಳ್ಳೆ ಮಾತಾಡಿದ್ರೆ ಹೇಳ್ರಿ. ಎಲ್ಲಾ ತರಹದ ಗೃಹ ಉಪಯೋಗಿ ವಸ್ತುಗಳು ನಮ್ಮಲ್ಲಿ ಲಭ್ಯ. ಎಲ್ಲಾ ಕಂಪನಿಯ ಟಿವಿಗಳು, ರೆಫ್ರಿಜರೇಟರ್ಗಳು, ವಾಷಿಂಗ್ ಮಿಷಿನ್, ಕುಕ್ಕರ್, ಮೈಕ್ರೋ ಓವನ್, ಮೊಬೈಲ್ಗಳು, ಸೋಫಾ, ಫ್ಯಾನ್, ಮಂಚಗಳು, ಡೈನಿಂಗ್ ಟೇಬಲ್, ಹಾಸಿಗೆ ಸೇರಿದಂತೆ ಎಲ್ಲಾ ರೀತಿಯ ಗೃಹ ಉಪಯೋಗಿ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಬಜಾಜ್, HDB, IDFC ವತಿಯಿಂದ ₹1 ಡೌನ್ ಪೇಮೆಂಟ್ ಮಾಡಿ ನಿಮಗಿಷ್ಟವಾದ ಗೃಹ ಉಪಯೋಗಿ ವಸ್ತುಗಳನ್ನ ಮನೆಗೆ ಕೊಂಡೊಯ್ಯಿರಿ. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿಯನ್ನ ನೀಡುತ್ತಿದ್ದು ₹10,000 ಮೇಲ್ಪಟ್ಟ ವಸ್ತುವಿನ ಮೇಲೆ ಆಕರ್ಷಕ ಉಡುಗೊರೆಯನ್ನು ಸಹ ನೀಡಲಾಗುತ್ತಿದೆ. ಇನ್ನು ಆಪಲ್ ಐಫೋನ್ ಮೇಲೆ 0 ಡೌನ್ ಪೇಮೆಂಟ್ ಲಭ್ಯ. ಸಂಪರ್ಕಿಸಿ ದಿಗ್ವಿಜಯ ಹೋಮ್ ಅಪ್ಲಯನ್ಸಸ್ ಮತ್ತು ಗೋಸಲ ಎಂಟರ್ಪ್ರೈಸಸ್, BH ರೋಡ್, ಉಡುಪಿ ಹೋಟೆಲ್ ಪಕ್ಕ, ಗುಬ್ಬಿ 9538589199.